ಬಿಟ್ಟು ಬಹಾನೆ ಬಾಸ್ ಹೊಸ ಶೋ ಪ್ರತಿದಿನ ಮಧ್ಯಾಹ್ನ 12:30ಕ್ಕೆ ಸಾನಿಕ್ ನಲ್ಲಿ. Watch full episodes on Jio Hotstar. ಇವತ್ತಿನ ಬ್ರೇಕಿಂಗ್ ನ್ಯೂಸ್. ಒಂದು ಮಿಡತೆಯ ದೊಡ್ಡ ಗ್ಯಾಂಗ್ ವೀನಸ್ ಸಿಟಿ ಕಡೆಯಿಂದ ವೇದಾ ಸಿಟಿ ಕಡೆಗೆ ಹೋಗ್ತಾ ಇದ್ದಾವೆ. ಯಾವ ಕಡೆ ಎಲ್ಲ ಇವು ಹೋಗ್ತವೋ ಅಲ್ಲೆಲ್ಲ ಲೂಟಿ ಖಂಡಿತ ಇದ್ದಿದ್ದೆ. ಇದಕ್ಕೋಸ್ಕರ ಲಡ್ಡು ಸಿಂಗ್ ಶಿವಾನ ಕರ್ಕೊಂಡು ಹೋಗಲ್ಲ ಅನ್ಕೊಳ್ತೀನಿ. ಅಜ್ಜಿಯವ್ರೆ, ನಾನ್ ಶಿವನ್ ಕರೆಯೋದಕ್ ಬಂದಿಲ್ಲ. ಇವನ್ ಬರ್ಬಾರ್ದು ಅಂತ ಎಷ್ಟ್ ಅನ್ಕೊಂಡ್ರು ಇವನ್ ಬಂದೇ ಬಿಡ್ತಾನೆ. ನಾನು ಶಿವನಿಗೆ ಇದನ್ನ ಹೇಳೋದಕ್ ಬಂದೆ. ವೀನಸ್ ಸಿಟಿ ಕಡೆಗೆ ಹೋಗ್ಬೇಡ, ಅಲ್ಲಿ ಲೋಕಸ್ ಗಳೆಲ್ಲ ಎಂಟ್ರಿ ಕೊಟ್ಟಿದಾವೆ ಅಂತ ಹೇಳೋದಕ್ ಬಂದೆ. ಶಿವ ಬಾ, ಹೋಗ್ ನೋಡ್ಕೊಂಡ್ ಬರೋಣ. ಕರ್ಕೊಂಡ್ ಹೋಗು ಸುತ್ತಾಡ್ಸಕ್ ಕರ್ಕೊಂಡ್ ಹೋಗು. ಏನೋ ಪ್ಲಾನಿಂಗ್ ಮಾಡ್ಕೊಂಡೇ ಬಂದಿರ್ತೀಯ ನೀನು. ಏನ್ ಹೇಳ್ತಾ ಇದೀಯಾ? ಯಾಕೆ ನೀನ್ ಲಡ್ಡು ಸಿಂಗಿಗೆ ಇಷ್ಟೊಂದ್ ಸಮಸ್ಯೆ ಮಾಡ್ತೀಯಾ? ಅಯ್ಯೋ, ಲಡ್ಡು ಸಿಂಗ್ ಬಂದು ತುಂಬಾನೇ ದಿನ ಆಗಿದೆ. ನೀವು ಯಾವ್ದಾದ್ರು ಹಾಡ್ ಹೇಳಿ ಅವನಿಗೆ. ಯಾಕಾಗಬಾರ್ದು? ಅಯ್ಯೋ ತಾತ, ಬಿಡಿ, ಲಡ್ಡು ಸಿಂಗ್ ಹೋಗ್ಬಿಟ್ಟ. ಓಡಿಸೋದಕ್ಕೆ ಇದು ಒಳ್ಳೆ ದಾರಿನೇ. ಲೋಕಸ್ನ ಗುಂಪು ಸಿಟಿ ಹೊರಗಡೆಯಿಂದ ಬರ್ತಾ ಇರೋದು. ನಾವು ಕೂಡ ಸಿಟಿ ಹೊರಗಡೆ ಹೋಗಿ ನೋಡ್ಬೇಕು ಅದು ಎಲ್ಲಿವರೆಗೂ ಬಂದಿದೆ ಅಂತ. ಏನಾದ್ರೂ ಪ್ಲಾನ್ ಮಾಡ್ಲೇಬೇಕು. ಹೇ ಮಕ್ಕಳೇ, ನೀವು ಈ ಕಡೆ ಹೋಗಕ್ಕಾಗಲ್ಲ. ಮಿಡತೆಗಳ ದೊಡ್ಡ ಗ್ಯಾಂಗ್ ಈ ಕಡೆನೆ ಬರ್ತಾ ಇದ್ದಾವೆ. ನಿಮ್ಮ ಪ್ರಾಣಕ್ಕೆ ತುಂಬಾ ಅಪಾಯ ಇದೆ. ಹೊರಟು ಹೋಗ್ಬೇಡಿ. ಮತ್ತೆ ಮನೇಲಿರೋರ್ಗೂ ಮನೇನ ಬಿಟ್ಬಿಟ್ಟು ಹೋಗಕ್ ಹೇಳಿ. ನೀವೆಲ್ಲ ಯಾರು? ನಾವು NGO ಫೌಂಡೇಶನ್ ನ ಜನರು. ನಾವು ನ್ಯಾಚುರಲ್ ಡಿಸಾಸ್ಟರ್ ಮೇಲೆ ಕೆಲಸ ಮಾಡ್ತೀವಿ. ನಾವು ಮಿಡತೆಯಿಂದ ಜನಗಳನ್ನ ಹೇಗ್ ಕಾಪಾಡೋದು ಅಂತ ಕೆಲಸ ಮಾಡ್ತಾ ಇದೀವಿ. ಮತ್ತೆ ಈಗ ಸದ್ಯಕ್ಕಂತೂ ನೀವು ಊರ್ನ ಬಿಟ್ಟು ಹೋಗೋದೇ ಒಳ್ಳೇದು ಅನ್ಸತ್ತೆ. ನಮ್ಮ ಜೀವಕ್ಕೆ ತೊಂದರೆ ಆಗುತ್ತೆ ಅಂದ್ರೆ ನಿಮ್ಮ ಜೀವಕ್ಕೂ ಕೂಡ ತೊಂದರೆ ಆಗೇ ಆಗುತ್ತೆ. ಮತ್ತೆ ನೀವ್ ಯಾಕೆ ನಿಂತಿದ್ದೀರಾ? ಹೌದು, ಯಾಕೆ ನಿಂತಿದ್ದೀರಾ? ಬನ್ನಿ ಗೆಳೆಯರೆ, ನನಗೆ ಯಾಕೋ ಇವ್ರು ನೋಡಿದ್ರೆ ಸರಿ ಅನ್ನಿಸ್ತಾ ಇಲ್ಲ. ಬನ್ನಿ. ಶಿವ ಅಂತ ನನ್ನ ಹೆಸರು. ಅಯ್ಯೋ ಶಿವ, ಏನ್ ಮಾಡ್ತಾ ಇದೀಯ ನೀನು? ಇವ್ರನ್ನೆಲ್ಲ ಯಾಕೆ ಹೊಡಿತಾ ಇದೀಯಾ? ಇವರೆಲ್ಲ NGOದವರು. ದಯವಿಟ್ಟು ಬಿಟ್ಬಿಡು ಅವ್ರನ್ನ. ನಡಿ, ವಾಪಸ್ ಹೋಗು. ಥ್ಯಾಂಕ್ ಯು ಲಡ್ಡು ಸಿಂಗ್ ಅವರೇ, ಥ್ಯಾಂಕ್ ಯು. ಏನು ಒಂದು ಮಗು ಹತ್ರ ಒದೆ ತಿನ್ಕೊಂಡ್ ಬಂದ್ರ? ನೀವು ಇಂಟೆಲಿಜೆನ್ಸ್ ಆಗಿದ್ರು ಕೂಡ ಒದೆ ತಿನ್ಕೊಂಡ್ ಬರೋದು ಯಾವ ನ್ಯಾಯ ಅಂತ ಹೇಳಿ. ಆ ಮಗು ಏನಾದ್ರು ಮತ್ತೆ ಕಾಣಿಸ್ಕೊಂಡ್ರೆ ಎತ್ತಾಕೊಂಡ್ ಬನ್ನಿ, ಮತ್ತೆ ಮೇಲಿದ್ದ ಬಿಸಾಕ್ಬಿಡಿ. ಸರಿ ಇಂಟೆಲಿಜೆನ್ಸ್ ಸಿಂಗ್ ಅವ್ರೆ, ಮತ್ತೆ ಏನಾದ್ರೂ ಸಿಕ್ಕಾಕೊಂಡ್ರೆ ನಾನು ಹಾಗೆ ಮಾಡ್ತೀನಿ. ಬಾಸ್, ನೀವ್ ಇಷ್ಟೊಂದು ಲಾಕಸ್ ನ ಹೇಗೆ ರೆಡಿ ಮಾಡಿದ್ರಿ? ಇಂಟೆಲಿಜೆಂಟ್ ಸಿಂಗ್ ನ ಇಂಟೆಲಿಜೆಂಟ್ ಕೆಲಸ ಅದು. ರೋಬೋಟ್ ಮಿಡತೆಗಳನ್ನ ಮಾಡೋದು ಅಷ್ಟು ಸುಲಭ ಆಗಿರ್ಲಿಲ್ಲ. ಜನಗಳಿಗೆ ಒಂದ್ ಸ್ವಲ್ಪನೂ ಅನುಮಾನ ಬರ್ಲಿಲ್ಲ ಅದು ನಕಲಿ ಅಂತ. ಇನ್ನೇನು ವೇದಾ ಸಿಟಿ ಜನರಿಗೆಲ್ಲ ಹೆದರಿಕೆ ಬಂದಿದೆ. ಆದಷ್ಟು ಬೇಗ ಅವರು ಊರ್ ಬಿಟ್ಟು ಹೋಗ್ತಾರೆ.
ಅಂದ್ರೆ ನಾವು ಇಡೀ ನಗರನೇ ಲೂಟಿ ಮಾಡಬಹುದು. ವಾ ಬಾಸ್ ವಾ, ಎಂತ ಪ್ಲಾನ್ ಇದು. ನಿಜವಾಗ್ಲೂ ಅವರೆಲ್ಲ ಯಾರು? ಮತ್ತೆ ನಾವು ಹೋಗೋದ್ರಿಂದ ಅವರು ಏನಕ್ಕೆ ನಮ್ಮನ್ನ ತಡೆದ್ರು? ನಂಗೊಂದ್ ನೆನ್ಪಾಗ್ತಾ ಇದೆ. ನಮ್ಮೂರಲ್ಲಿ ಯಾರೋ ಒಬ್ಬ ನೊಣಗಳನ್ನ ಸಾಕ್ತಿದ್ದ. ಅವನು ಈ ನೊಣಗಳನ್ನ ಜನರ ಮೇಲೆ ಬಿಟ್ಬಿಡ್ತಿದ್ದ. ಅವರೆಲ್ಲ ತಮ್ಮ ಸಾಮಾನ ಅಲ್ಲೇ ಬಿಟ್ಟೋಡೋಗ್ತಿದ್ರು. ಮತ್ತೆ ಆ ಮನುಷ್ಯ ಎಲ್ಲಾ ಜನರ ಸಾಮಾನ ಎತ್ಕೊಂಡೋಗ್ತಿದ್ದ. ಅದೇ ನೀನು ಜೀನಿಯಸ್. ನಮ್ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂತ ಅನ್ನಿಸ್ತಿದೆ. ಹಾ ಅದಿ, ನನ್ಗೂ ಕೂಡ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂತ ಅನ್ನಿಸ್ತಾ ಇದೆ. ಇವಾಗ ನಾನ್ ಏನ್ ಮಾಡ್ದೆ ಹೇಳಿ? ನಾನ್ ಏನ್ ಮಾಡ್ದೆ? ಅದೇ ಆ ಲೋಕಸ್ಟ್ಗಳನ್ನ ಅವ್ರು ಇದೇ ತರ ಬಡ್ಸ್ಕೊಳ್ತಾ ಇರ್ಬೋದು. ನಮ್ಮನ್ನ ಓಡಿಸ್ತಿದ್ರು, ಆದ್ರೆ ಅವರೇ ಅಲ್ಲಿಂದ ಓಡ್ತಿರ್ಲಿಲ್ಲ. ನಾವ್ ಅದನ್ನ ಇನ್ವೆಸ್ಟಿಗೇಟ್ ಮಾಡ್ಬೇಕಾಗುತ್ತೆ. ನಾನು ಇವಾಗ್ಲೇ ರೋಬೋಟ್ ಬೀನ ಕಳಿಸಿ ಅದನ್ನ ಚೆಕ್ ಮಾಡ್ತೀನಿ, ಈ ಲೋಕಸ್ಟ್ ನ ನಿಜವಾದ ರೂಪ ಏನು ಅಂತ. ಮಿಡತೆಗಳು ವೇದಾ ಸಿಟಿಯ ಹತ್ರನೇ ಬರ್ತಾ ಇದ್ದಾವೆ. ಅಯ್ಯೋ, ಎಷ್ಟು ಲೇಟ್ ಆಗೋಗಿದೆ. ಇನ್ನೂ ಕೂಡ ರೋಬೋಟ್ ಬಿ ಇಂದ ಏನು ಮೆಸೇಜೇ ಬಂದಿಲ್ಲ. ಎಲ್ಲಿ ಹೋಗಿದೆ? ಸರಿ, ಅದರ ರೆಕಾರ್ಡಿಂಗ್ ನೋಡೋಣ. ಅಯ್ಯೋ, ನನ್ನ ರೋಬೋಟ್ ಬಿನ ಲೋಕಸ್ಟ್ ಏನು ಡಿಸ್ಟ್ರಾಯ್ ಮಾಡಿಲ್ಲ ಅಲ್ವಾ? ಇದು ಡೆಂಟ್ ಆಗಿದೆ. ನನ್ನ ರೋಬೋಟ್ ಬಿ ಮೆಟಲ್ ಇಂದ ಆಗಿರೋದು. ಯಾವುದೇ ನಾರ್ಮಲ್ ಲೋಕಸ್ಟ್ ಕೂಡ ಇದಕ್ಕೆ ಕಚ್ಚೋದಕ್ಕಾಗೋದಿಲ್ಲ. ಇಲ್ಲ ಯುಡಿ, ಅದು ಏಲಿಯನ್ ಲೋಕಸ್ ಅಲ್ಲ, ರೋಬೋಟಿಕ್ ಲೋಕಸ್ ಅವು. ಅದಕ್ಕೆ ಅವನ್ನ ಸ್ಲೋಲಿ ವೆಗಾ ಸಿಟಿ ಹತ್ರ ಕರ್ಕೊಂಡ್ ಬರ್ತಿದ್ದಾರೆ. ಯಾಕಂದ್ರೆ ಅವ್ರು ಬರೋಕ್ಕಿಂತ ಮುಂಚೆ ಎಲ್ರು ಸಿಟಿ ಬಿಟ್ಟು ಹೋಗ್ಲಿ ಅಂತ. ಆಗ ಅವರು ಆರಾಮಾಗಿ ಕಳ್ತನ ಮಾಡ್ಬೋದು. ನನ್ನ ಹತ್ರ ಒಂದ್ ಪ್ಲಾನ್ ಇದೆ. ನಾನು ಹೇಳಿದ್ದೆ ತಾನೆ, ಆ ಕಡೆ ಹೋಗೋ ಹಾಗಿಲ್ಲ ಮಗು. ಮಗು ಅಂತ ಕರಿಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಲಡ್ಡು ಸಿಂಗ್ ಸರ್, ಅರೆಸ್ಟ್ ದಮ್. ಮತ್ತೆ ಇವರ ಲೀಡರ್ನ ಕೇಳಿ ಅವ್ರನ್ನ ಕೂಡ ಅರೆಸ್ಟ್ ಮಾಡ್ಕೊಳ್ಳಿ. ನಾನು ಹೋಗಿ ಆ ಲೋಕಸ್ನ ಹಿಡಿತೀನಿ. ಈ ಮಗು ಒಪ್ಕೊಳ್ಳಲ್ಲ ಅನ್ಸುತ್ತೆ. ಇವನ್ಗೆ ಅರ್ಥ ಮಾಡಿಸ್ಬೇಕು ಇಂಟೆಲಿಜೆಂಟ್ ಸಿಂಗ್ ನ ಎದುರು ಹಾಕೋಬಾರ್ದು ಅಂತ. ನೋಡೋಣ. ಶಿವ, ಓಡು, ಎಷ್ಟು ಓಡ್ತೀಯೋ ಓಡು. ನನ್ನ ಮಿಡತೆಗಳು ನಿನ್ನನ್ನು ಹಿಡ್ಕೊಳ್ತವೆ. ಇಲ್ಲ, ಇವನು ನನ್ನ ಎಲ್ಲ ಮಿಡತೆಗಳನ್ನು ಡಿಸ್ಟ್ರಾಯ್ ಮಾಡಿಬಿಟ್ಟ. ನಾನು ಇವನನ್ನ ಬಿಡೋದಿಲ್ಲ. ಯು ಆರ್ ಅಂಡರ್ ಅರೆಸ್ಟ್ ಮಿಸ್ಟರ್ ಇಂಟೆಲಿಜೆಂಟ್ ಸಿಂಗ್. ನೀನು ಶಿವನ ಇಂಟೆಲಿಜೆಂಟ್ ನ ಲೆಕ್ಕ ಹಾಕಕ್ಕಾಗಲ್ಲ. ಶಿವ, ಆ ಎಲ್ಲಾ ಮಿಡತೆಗಳು ನಿನ್ನನ್ನ ಫಾಲೋ ಮಾಡ್ತಾ ಇದ್ವು. ಆದ್ರೂ ಅವುಗಳು ನಿನ್ನನ್ನ ಹಿಡ್ಕೊಳಕ್ಕಾಗ್ಲಿಲ್ಲ. ಯಾಕೆ? ಅವು ನನ್ನನ್ನ ಚೇಸ್ ಮಾಡ್ತಿರ್ಲಿಲ್ಲ. ನಾನು ಸೈಕಲ್ ಅಲ್ಲಿ ಮ್ಯಾಗ್ನೆಟ್ ಅಟ್ಯಾಚ್ ಮಾಡಿದ್ದೆ. ಅವೆಲ್ಲ ಮೆಟಲ್ ಆಗಿದ್ದರಿಂದ
ಅವೆಲ್ಲ ಅಟ್ರಾಕ್ಟ್ ಆಗ್ತಿದ್ವು ಮ್ಯಾಗ್ನೆಟ್ಗೆ ಅಷ್ಟೇ. ಮುಂದಿನ ಸಲ ಪ್ಲಾಸ್ಟಿಕ್ ಮಿಡತೆಗಳನ್ನ ಮಾಡ್ತೀನಿ, ಆಗ ನೋಡ್ಕೋತೀನಿ ನಿನ್ನನ್ನ. ಶಿವ ಅದಕ್ಕೂ ಒಂದ್ ದಾರಿ ಹುಡುಕ್ತಾನೆ ಗೊತ್ತಾಯ್ತಾ. ನೀವ್ ಯಾರ ಇಂಟೆಲಿಜೆನ್ಸ್ ಮೇಲೆ ಬೇಕಾದ್ರೂ ಡೌಟ್ ಪಡ್ಬೋದು, ಆದ್ರೆ ಶಿವನ್ ಇಂಟೆಲಿಜೆನ್ಸ್ ಮೇಲೆ ಯಾವತ್ತೂ ಡೌಟ್ ಪಡಕ್ ಆಗಲ್ಲ ಗೊತ್ತಾಯ್ತಾ. Watch India's largest kids library only on Jio Hotstar. Download the app now.